Yo, what is up and welcome back to my new vlog, guys. So, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಇವತ್ತಿನ ಬ್ಲಾಗ್ ಅಲ್ಲಿ ಏನ್ ನೋಡ್ತಾ ಇದೀರಾ ಅಂದ್ರೆ ತಮ್ಲೈ ಟೈಟಲ್ ನೋಡಿರ್ತೀರಾ. ಸೊ ನಾನಿವತ್ತು ಸ್ಟ್ರೇಂಜರ್ ಮದುವೆಗೆ ಹೋಯ್ತಾ ಇದೀನಿ. ಮದುವೆಗೆ ಹೋಗಿ ಉಣ್ಕೊ ಬರೋಣ ಅಂತ ಇದೇ ಔಟ್ಫಿಟ್. ಕಾಲೇಜಿಗೆ ಹೋಗ್ಬಿಟ್ಟು ಬಂದು ಹಿಂಗೆ ಹೋಗೋಣ ಅಂತಿದ್ದೀನಿ. ಫುಲ್ ಭಯ ಆಯ್ತೈತೆ. ಆ್ಯಕ್ಚುಲಿ ನಿನ್ನೆಯಿಂದ ಯಾಕೆ ಗೊತ್ತಿರೋ ಮದುವೆ ಊಟ ತಿನ್ಬೇಕು ಅನ್ಸೈತಿ. ನೆನ್ನೆ ಬಂದಟ್ಗೆ ನಾನು ಅಲ್ಲಿಂದ ಹಂಗೆ ಹೋಗ್ಬಿಡ್ತಿದ್ದೆ, ಏನಾದ್ರು ಯೂನಿಫಾರ್ಮ್ ಹಾಕೊಳ್ದು ಹೋಗಿರೋ ಅಷ್ಟು ಮದುವೆ ಊಟ ತಿನ್ಬೇಕು ಅನ್ಸಿತ್ತು. ಸೊ ಹಂಗಾಗಿ ಬ್ಲಾಗು ಮಾಡ್ಬೋದು ಅಂತ ಈಗ ಐಡಿಯಾ ಬಂತು. ಸೊ ಹೋಗೋಣ. ಬಟ್ ನನಗೇನು ಭಯ ಐತಿದೆ ಅಂದರೆ ಹೋಗೋದು ತಿನ್ನೋದೇನು ಜಾಸ್ತಿ ಭಯ ಐತಿಲ್ಲ. ಮದುವೆ ನಡೀತಿಲ್ಲ ಅಂದ್ರೆ ಏನು ಅಂತ ಗೊತ್ತು. ಯಾವ ಮದುವೆ ಏನು ನಡೀತೈತಿಲ್ವ ಅಂತ ಗೊತ್ತಿಲ್ಲ. ಒಟ್ಟು ಹೋಯ್ತಾ ಏನು ಚೌಟ್ರಿ ಐತ್ರಕ್ಕೆ ಹೋಗ್ಬೇಕಷ್ಟೇ. ಸೊ ಹೋಗ್ಬಿಟ್ಟು ತಿನ್ಕೊಬರೋಣ. ಯಾರೋ ತದಕ್ಕಿದಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ. ಏನೋ ಅಂತ ಹೇಳ್ಬಿಟ್ಟು ಬರೋಣ ಅಷ್ಟೇ. ಧನ್ಯವಾದ. ಸೊ ಗೈಸ್, ಈಗ ನಾನು ಹೋಗ್ತಾ ಇರೋದು ಮುಯ್ಕಾಡ್ ಥರ ನಾನು ಬೈತಾ ಇದ್ದೀನಿ. ಮುಯ್ಕಾಡ್ ಬಿಟ್ಟು ಹಂಗೆ ಖಾಲಿ ಕೊಟ್ಬಿಡೋಣ ಅಂತ ಫುಲ್ಲು ಪ್ಲ್ಯಾನ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಅದು ಮದುವೆ ನಡೀತಿಲ್ಲ ಅಂದರೆ ನಾನು ಏನು ಮಾಡೋದಿಲ್ಲ. ನಾನು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ಹೋಗಿ ಮುಯ್ಕಾಡ್ ಥರ. ಸೊ ಗೈಸ್, ಈಗ ಮುಯ್ಕಾಡ್ ಥರ ಬಂದೀನಿ. ಸೊ ಬನ್ನಿ ಮುಯ್ಕಾಡ ಹೆಸರು ಬರೀನ. ಹೆಸರು ಏನು ಬರೀಬೇಕು ಅಂತ ಗೊತ್ತಾಯ್ತಿಲ್ಲ. ಯಾರ ಹೆಸರು ಬರೀಲಿ? ಇಲ್ಲ, SG ಬ್ರೋ ಅಂತಾನೆ ಬರ್ದ್ಬಿಡ್ತೀನಿ ಅಷ್ಟೇ. ಆದೇಣ ಅಂತ ಬರೀರಿ. ಆದರ್ಶ್ ಸಕ್ಕೂರು ನಂಬರ್ ಬರೆದು ತಡಿ ಕರೆಕ್ಟ್ ಹಿಂಗೆ ಬರೆಯೋಣ. ಆದರ್ಶ್ ಸಕ್ಕೂರು ಬರಿಲ್ಲ. ತೂನ್ ಏನೇನೋ ಆಮೇಲೆ ಬೇಡ ಬೇಡ ರಕ್ತದಲ್ಲಿ ಬೇಡ ಕಣಪ್ಪ. ರಕ್ತ ಏನೇನೋ ಆಯ್ತದ ಕಣೋ. ಏನ ರಕ್ತದಲ್ಲಿ ಪೆನ್ ಅನ್ಕೊಡೋದ? ಪೆನ್ ವೇಸ್ಟ್ ಐತೆ ಬಿಡೋದು, ಮರ್ಕೋತೀನಿ. ಯಾರ ರಕ್ತ ಒಂದೇ, ಅದರಲ್ಲಿರೋ ಕೀಟಾಣುಗಳು ಬೇರೆ ಬೇರೆ. ADAR ಕನ್ನಡದ ಬರೆಯೋ. ARS ಬರೆಯೋ. ARSH ಆದರ್ಶ್. ಆದಿ ಅಂತ ಬರೆದ್ಬಿಟ್ಟು ಆದರ್ಶ್ ಅಂತ ಬರೆದ. ಅಕ್ಕೂರು ಅಂತ ಹಾಕ್ಬಿಡು ಬೇಗ. ಸುರೇಶ್ ಅಣ್ಣವ್ರ ಮಗ ಅಂತ ಹಾಕ್ಬಿಡು ಬ್ರ್ಯಾಕೆಟಲ್ಲಿ. ಹೋಟ್ಲು ಅಕ್ಕೂರು ಅಂತ ಹಾಕು. ಅಕ್ಕೂರು ಹೋಟ್ಲು ಅಂತ ಹಾಕು. ಹೋಟ್ಲು ಸುರೇಶ್ ಅಣ್ಣನ ಮಗ ಅಂತ ಹಾಕು. ಹೋಟ್ಲು ಸುರೇಶ್ ಅಣ್ಣನ ಮಗ ರಾಜೇಶ್. ಹೋಟೆಲ್ ಸುರೇಶ್ ಅಣ್ಣ ಮಗ. ಈಗ 10 ರೂಪಾಯಿ ಹಾಕ್ಲಾ ಬೇಡವಾ? 10 ರೂಪಾಯಿ ಹಾಕೋಕ್ಕೂ ಕಾಸಿಲ್ಲ ಕಾಯ್ತು. ನೋಟ್ ಒಂದು ಇಲ್ಲ ಕಾಯ್ತು. 10 ರೂಪಾಯಿ ಕಾಯಿನ್ ಹಾಕ್ತೀನಿ ಅಷ್ಟೇ. 2 ರೂಪಾಯಿ ಖರ್ಚು ಮಾಡಿದ್ದೀನಿ. ಈಗ ಇನ್ನೂ ಎಷ್ಟು ಖರ್ಚು ಮಾಡ್ತಾರೆ ಒಂದು ಊಟಕ್ಕೆ? ಒಂದು ವೈಟ್ ಪೇಪರ್ ಹಾಕೋಣ. ಬೇಗ ಬರೀ, ಇನ್ನೇನು ಬೇಗ ಇನ್ನೇ ಆಗೋಯ್ತು. ಸುರೇಶ್ ಸನ್. ಆಮೇಲೆ ಪೂವಾದಿ ಅಂತ ಬರ್ಬಿಡ್ಲ. ಪೂವಾದಿ ಅಂತ ಅವರ ಹೆಸರನ್ನ ಇನ್ಸ್ಟಾಗ್ರಾಮ್ ಐಡಿ ಕೊಡು. ಬೇಡ ಸುಮ್ಮನೆ ಇನ್ಸ್ಟಾಗ್ರಾಮ್ ಮೆಸೇಜ್ ಇತ್ತು ಆವಟ ಬಿಡು, ಅಷ್ಟೇ ಸಾಕು. ಶುಭೋದಯಗಳು ಅಂತ ಹಾಕೋ. ಪಾಳ್ಯ ಬೇಡ, ಶುಭೋದಯ, ಶುಭಾಷಿತ. ಧರ್ಮಸ್ಥಳ ಅಂತ ಧರ್ಮಸ್ಥಳ ಏನಿಲ್ಲ, ಅಕ್ಕೂರ ಅಂತ ಹಾಕಿದ್ಯಾ. ಶುಭ ವಿವಾಹ ಅಂತ ಹ್ಯಾಪಿ ಮ್ಯಾರೇಜ್. ಮಂಗಳೂರು ಅಂತ. ಹಾಂ, ಪಾಕಿಸ್ತಾನ ಅಂತ. ನೋಡಿ ಗೈಸ್ ಏನಂತ ಇದೆ ಆಯ್ತಾ. ಸೊ ಇದು ರೆಡಿ ಇದೆ. ಊಟ ಚೆನ್ನಾಗಿತ್ತು. ಬರಿ ಬೇಗ ಬರಿ. ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಆಗಿರ್ಬೇಕು. ಆ ಸೈಡವನು ಸಾಕಾಗಿರ್ತದೆ. ಹೋಟ್ಲು ಸುರೇಶ್ ಅಣ್ಣ ಮಗ ಎಲ್ಲಿ ಅವನು? ಓಪನ್ ಮಾಡಕ್ ಬರ್ತಾನೆ ಕಾಸದ. ದುಡ್ಡಿಲ್ಲ ಅಂತ ಬರಿಲ್ಲ. ಇಲ್ಲಿ ಬರಿಲ್ಲ ದುಡ್ಡಿಲ್ಲ ಅಂತ. ಬರೀ ಹೇಳ್ತೀನಿ ದುಡ್ಡಿಲ್ಲ ಅಂತ. ನಾನು ಬಡವ. ಬರಿ ಬೇಗ ಬರಿ. ಗೈಸ್, ಏನಾದರೂ ಆದರೆ ಆ್ಯಕ್ಚುಲಿ ಗೊತ್ತಿಲ್ಲದವ್ರ ಮದುವೆ ಊಟಕ್ಕೆ ಹೋಗೋದು ಕಾನೂನು ಬಾಹಿರ. ಸೊ ಯಾರು ಮಾಡಬೇಡಿ. ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ಆ್ಯಂಡ್ ಎಜುಕೇಷನಲ್ ಪರ್ಪಸ್ ಮಾತ್ರ ಮಾಡ್ತಿರೋದು. ಸೊ ನಾನು ಬಡವ, ನಾನು ನೊಂದಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ. ನಾನು ನೊಂದಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ.
ಸೊ ಗಾಯ್ಸ್ 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 ಬನ್ನಿ ಊಟಕ್ಕೆ ಹೋಗೋಣ. ಅಕಸ್ಮಾತ್ ಅಲ್ಲಿ ಮದುವೆ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ನಾಡ್ದು ಬರ್ಕೋತೀವಿ ಅಷ್ಟೇ. ಯಾರ ಇವತ್ತು ಮುಖ ಹೋಗಿಲ್ಲ, ಕಣ್ಣು ಇದು ಮಾತ್ರ ಇದೆ. ಸೊ ಯಾರಿಗಾರ ಬ್ಲಡ್ ಆರ್ಟ್ ಬೇಕು ಅಂದರೆ ಆರ್ಟೋಗ್ರಫಿಕ್ಸ್ ಅವ್ರ SG ಫೋಟೋಗ್ರಫಿಕ್ಸ್ ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡಿರಿ, ಸಿಗುತ್ತೆ. ನೋಡಿ ಗೈಸ್, ಈಗ ನನಗೆ ಏನು ಗೊತ್ತಾ ಗೈಸ್, ಅಲ್ಲಿ ಒಬ್ರು ವಿಡಿಯೋ ಮಾಡೋದಿಲ್ಲ, ಇಲ್ಲಿ ಬಂದಿಲ್ಲ. ಅಣ್ಣ ದುಡ್ಡಿಲ್ಲ, ಊಟ ಮಾಡಿದೆ ಹೋದ್ರೆ ಬೇಕೇ ಬೇಡ. ಎಲ್ಲಿ ಬರೀತ್ಯಾ? ಇಲ್ಲಿ ಬರೀತೀನಿ, ನಾನು ಇಲ್ಲಿ ತಂದೋಡ್ದೆ. ಅಣ್ಣ ಊಟ ಮಾಡಿಬಿಟ್ಟೆ, ನಾನು ಬಡವ, ದುಡ್ಡಿಲ್ಲ. ಬರೀ ಬೇಗ ಬೇಗ ಬರಲ್ಲ, ಅಲ್ಲೇ ಟೈಮ್ ಆಗೋಯ್ತು. RCB ಮ್ಯಾಚ್ ಐತೆ, ಡಿಲೈಡ್ ಅಂತ ತೋರಿಸ್ತೈತೆ. ಸೊ ಐ ನೋ ದಟ್ ಕ್ಲಾರಿಟಿ ಸ್ವಲ್ಪ ಇಲ್ಲ, ಸೊ ಅದಕ್ಕೊಂದು ಕ್ಷಮೆ ಕೇಳ್ತೀನಿ. ಸೊ ಆದಷ್ಟು ಬೇಗ ಕ್ವಾಲಿಟಿ ನಮ್ಮಿಂದ ಬರ್ತೀನಿ. ಬ್ಲಾಗ್ ಎಲ್ಲ ಮತ್ತೆ ಮಾಡೋಣ. ಸೊ ಕ್ವಾಲಿಟಿ ಒಂದು ಮಿಸ್ ಹೊಡಿತದೆ, ಬಟ್ ಕಂಟೆಂಟಲ್ಲಿ ಮಿಸ್ ಹೊಡೆಯಲ್ಲ, ಎಂಟರ್ಟೈನ್ಮೆಂಟ್ ಮಿಸ್ ಹೊಡೆಯಲ್ಲ. ಸೊ ಬನ್ನಿ, ಇದೆಲ್ಲ ಆದಮೇಲೆ ಹೇಗಿತ್ತು ಅಂತ ತೋರಿಸಿ ಹೋಗ್ಬೋದು ಮದುವೆಗೆ ಮುಖ ಬರೋಣ. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಸೊ ಗೈಸ್, ಈಗ ಬನ್ನಿ, ಇದಕ್ಕೆ ನೋಡಿ ಆದರ್ಶ್ ಅಕ್ಕೂರು ಹೋಟೆಲ್, ಸುರೇಶ್ ಸನ್ ಮಂಗಳೂರು ಊಟ ಚೆನ್ನಾಗಿತ್ತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅವ್ರು ಕಾಸು ಎತ್ತಕ್ಕೆ ಬಂದಿದ ತಕ್ಷಣ ಹಿಂಗೆ ಓಪನ್ ಮಾಡ್ತಾರೆ. ಅಣ್ಣ ನಾನು ಬಡವ, ನನ್ನ ಹತ್ತಿರ ದುಡ್ಡಿಲ್ಲ ಅಂತಾರೆ. ಮೇಲೆ ಓದ್ತಾರೆ, ಅಣ್ಣ ಊಟ ಮಾಡಿಬಿಟ್ಟೆ, ಬೈಕೋ ಬೇಡ ಅಂತ ಏನು ಹಾಕಿಲ್ಲ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಬನ್ನಿ, ಈಗ ಹೋಯ್ತಾ ಇದ್ದೀನಿ, ಅಲ್ಲೋಗ್ಬಿಟ್ಟು ಮದುವೆ ಆಯ್ತಾ ಇದ್ವ ನಾವು ವಿಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ರೋಡಲ್ಲಿ ನಡ್ಕೊ ಹೋಯ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಅಲ್ಲಿ ಮದುವೆ ಆಯ್ತದೆ ಇಲ್ವಾ ಅಂತ. ಏನೋ 2-3 ಜನ ಓಡಾಡಂಗಾಯ್ತು. ಅಲ್ಲಿ ಆಕ್ಚುಲಿ ಹೆಸರು ಹಾಕ್ತಿದ್ರು, ಬಟ್ ಅದು ಹಳೇದಿರ್ಬೋದು, ಗೊತ್ತಿಲ್ಲ. ಸೊ ದೇವರಲ್ಲಿ ಬೇಡ್ಕೊಳ್ಳಿ ಅಲ್ಲಿ ಮದುವೆ ನಡೀತಿರ್ಲಿ ಅಂತ, ಇಲ್ಲಾಂದರೆ ಒಂದು ಒಳ್ಳೆ ಬ್ಲಾಗ್ ಹಾಳಾಗೋಯ್ತದೆ, ಅದು ನನಗೆ ಇಷ್ಟ ಇಲ್ಲ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ರೋಡಲ್ಲಿ ನಡ್ಕೊ ಹೋಯ್ತಿದ್ರೆ ಸೊ ಮದುವೆ ಇಲ್ಲ ಅನಿಸ್ತೈತೆ, ಬಿಕಾಸ್ ಅಲ್ಲೇ ಚೌಟ್ರಿ ಇರೋದು. ಬಟ್ ಲೈಟೆಲ್ಲ ಹಾಕೋ ಗಾಬರಿ ಐತೆ, ಎಲ್ಲಿದ್ದಾರೆ ಮದುವೆ ಜೋರಾಗಿ, ಬಟ್ ಚೆನ್ನಾಗೇ ಇಲ್ಲ. ಏನೋ ಒಂದು ಗೊತ್ತಾಯ್ತಿಲ್ಲ ಗೈಸ್, ತಲೆ ಎಲ್ಲ ಕೆಟ್ಟೋಗೋದೆ. ಇಲ್ಲಿ ಮದುವೆ ಇಲ್ಲ ಬಿಡ್ರಿ, ಜನ ಇಲ್ಲ. ಶೆಟ್, ಬ್ಲಾಗ್ ಮಿಸ್ ಆಯಿತು. ಈಗ ದಿವ್ಯ ಹೋಗೋಣ, ಅಲ್ಲಿದ್ದರೆ ಇತ್ತು, ಇಲ್ಲಾಂದರೆ ಇಲ್ಲ ಅಷ್ಟೆ. ಸೊ ಗೈಸ್, ಆ್ಯಕ್ಚುಲಿ ಬಂದೆ. ಐ ಥಿಂಕ್ ಮದುವೆ ರೆಡಿ ಮಾಡ್ತಾವ್ರೆ, ರಿಸೆಪ್ಷನ್ ಅನ್ಕೋತೀನಿ. ಲೈಟ್ ಕ್ಯಾಮ್ರಾ ಎಲ್ಲ ಈಗ ಹಾಕ್ತವ್ರೆ. ಸೊ ಖುಷಿ ಐತೈತೆ ಮನಸ್ಸಲ್ಲಿ, ಬಟ್ ಬೇಗ ಬಂದು ತಪ್ಪು ಮಾಡಿದೆ. ಇರಲಿ, ಓಕೆ, ನೋಡೋಣ ತಡ್ರಿ, ಒಳಗಡೆ ಏನೈತೆ ನೋಡ್ಕೊಂಬತ್ತೀನಿ. ಗೈಸ್ ಎಲ್ಲ ಈಗ ಬತ್ತವ್ರೆ ನೋಡ್ರಿ, ಇದೇ ರಿಸೆಪ್ಷನು. ಸೊ ಬನ್ನಿ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಹೋಗೋಣ. ಲೆಟ್ಸ್ ಗೋ. ನೋಡಿ, ಮದುವೆ ಹಣ್ಣು ಹೆಸರು ತೆಗೆದುಕೊಳ್ಳೋಣ, ಮೇನ್ ಅದೇ. ಸೊ ಇವರಿಬ್ಬರು ಮದುವೆಗೆ ಒಳ್ಳೇದಾಗಲಿ, ಅವ್ರ ಜೀವನ ಚೆನ್ನಾಗಿ ಕೀರ್ತಿ ಯಾರ ಕಡೆಯವರು ಅಂತ ಹೇಳೋಣ. ಸೊ 14 ಶನಿವಾರ ಭಾನುವಾರ, ವಾ ವಯಸ್ಸು ಮಿಸ್ಸಾಗಿ ಬೇರೆ ಮದುವೆ ಮುಗಿದೀನಿ, ಹೋಯ್ತಾಯಿನ ವಾಪಸ್ಸು. 13-15 ಐತಲ್ಲ ವಯಸ್ಸು, ಸಾರಿ. ಸೊ ವಯಸ್ಸು ಸೊ ಎಲ್ಲ ರೆಡಿ ಮಾಡ್ತಾರೆ ಅಂದರೆ ಈಗಲೇ ಇರ್ಬೋದು, ನೋಡೋಣ. ದಾಳಿಂಬೆನ ಹಾಕ್ತಾರಂದ್ರೆ ಈಗಲೇ ಪಕ್ಕ. ಸೊ ಗೈಸ್, ಇನ್ನೂ ನಮಗೆ ವಾಲ್ಗದವ್ರು ಗೊತ್ತಿರೋರು ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಅವರು ಕೇಳ್ತಾರೆ ಯಾವಾಗಣ ಅಂತಾರೆ. ಇಲ್ಲ ಬರ್ತಾರೆ ಹಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕುಡಿಸಿದ್ದೀನಿ. ಸೊ ನೋಡೋಣ. ಅವರು ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ದವರು ವಾಲ್ಗದವರು. ಸೊ ಅವ್ರ ಜೊತೆಗೆ ಮಾತಾಡ್ಕೊಂಡು ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಇಲ್ಲೇ ಕೂತೀನಿ. ಇವರೇ ನಮ್ಮ ಹುಡುಗರುಗಳು ಗೊತ್ತಾ, ಪರಿಚಯ ಆದವರು. ಸೊ ಜಿಪ್ಪೆ ಹಾಕಿಲ್ಲ, ಈಗ ಜಿಪ್ ಹಾಕೋಣ ಫಸ್ಟು, ಸಾರಿ. ಸೊ ಬನ್ನಿ, ಈಗ ಕಾಲ ಮೇಲೆ ಕಾಲು ಹಾಕೊಂಡು ಕೂತೀನಿ, ಭಯ ಐತೈತೆ. ಇನ್ನೂ ಸ್ಟಾರ್ಟೇ ಮಾಡಿದಾಗ 7:45 ಭಯ ಇದೆ ಗುರು ನನಗಂತೂ. ಬನ್ನಿ, ಏನು ಮಾಡೋಕ್ಕಲ್ಲ, ಕಾಯ್ದುಬಿಟ್ಟಿಲ್ಲ ತಿನ್ನೋಣ. ಇನ್ನೊಂದು ದಿವಸ ಬೇರೆ ಮದುವೆಗೆ ಹೋದ್ರಾಯ್ತು. ಯಾರಿಲ್ಲ ರೈತ, ಒಂದು 10-15 ಜನ ಅವರಷ್ಟೇ. ಸೊ ಎಲ್ಲಿ ಭಯ ಆಯ್ತದೆ, ಯಾವ ಮಗ ನೀನು ಯಾರ ಮಗ ಅಂತ ಕೇಳಿಬಿಟ್ರೆ ಅದಕ್ಕೆ ಮುಯ್ ಕೊಡೋಲ್ಲ, ಹಂಗೆ ಹೋಗ್ಬಿಡ್ತೀನಿ ಅಷ್ಟೇ. ಇಲ್ಲ ಅವ್ರಿಗೆ ಯಜಮಾನ್ರ ಕೈ ಕೊಟ್ಬಿಟ್ಟು ಹೋಗ್ಬಿಡೋಣ ಅಷ್ಟೇ. ಲೆಟ್ಸಲ್ಲಿ ನೋಡೋಣ ಏನಾಗುತ್ತೆ. ಲೆಟ್ಸ್ ಸಿ. ಹಾಲೇ 8 ಗಂಟೆ ಇದು ಗೈಸ್, 8 ಗಂಟೆ ಚಿಕ್ಕಲ್ಲ ಉರಿತೈತೆ. ಸುಮ್ಮನೆ ಬೇರೆ ಮದುವೆಗೆ ಹೋಗಿರೋದು ನಾನು ತಪ್ಪು ಮಾಡ್ದೆ ಅನಿಸ್ತೈತೆ. ಈಗ ಎದ್ದೋಗಲ್ಲ 8 ಗಂಟೆ, ಇಲ್ಲ ಬೇಡವಾ, ನೋಡೋಣ ಏನು ಸ್ವಲ್ಪ ಹೊತ್ತು. ಲೆಟ್ಸ್ ಸಿ.
ಸ್ಟಾರ್ಟ್ ಆಯ್ತಿದೆ. ಸೊ ಇವ್ರದ್ದೇ ಕೀರ್ತಿ ಅವ್ರದ್ದೇ 14 ಇವತ್ತು ಕರೆಕ್ಟ್. ನಾನು ತಪ್ಪೋದು ಬಿಟ್ಟಿದ್ದೀನಿ ಅಷ್ಟೇ. ಸೊ ಈಗ ಅಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲ ಬರ್ತಾರೆ. ಬೇಗ ಬಂದು ಮುಗಿ ಕೊಟ್ಟು ಊಟ ಮಾಡಿ ಮನೆಗೆ ಹೋಗೋಣ. ಇದೇ ಇವತ್ತು ಸ್ಪೆಷಲ್ ಬ್ಲಾಗ್. ಐ ನೋ ನೀವೆಲ್ಲ ಶಾಕ್ ಆಗಿರ್ತೀರ ಅಂತ. ಇನ್ನೂ ಶಾಕ್ ಆಗಲಿ. ನಾನು ಸ್ಟೇಜ್ ಮೇಲೆ ಹೋಗೋದು ನೋಡಿದ್ಬಿಟ್ಟು ನೀವು ಫುಲ್ ಸೈಕ್ ಆಗಿಬಿಡ್ಬೇಕು. ಬನ್ನಿ. ಅವರು ಬಂದವ್ರ ಮದುವೆಗೆ ಅಂದರೆ ಇಂಥ ಮದುವೆಲಿ ನಾನು ಬಂದಿರೋದು ನನಗೆ ಹೆಮ್ಮೆ ತರುವಂಥ ವಿಷಯ ಇದು. ನೋಡಿ, ಇವರು ಬಂದವರು ಅಂದರೆ ಹೆಮ್ಮೆ ತರುವಂಥ ವಿಷಯ. ಮುಯಿ ಕೊಟ್ಬಿಡು, ಹೋಯ್ತಾ ಇರ್ಬೋದು ಖಾಲಿ ಮುಯಿ. ಬನ್ನಿ ಬಂದರು ಪಡೆದ ಏಕೆ ನಂಗೆ ಬೀಜ ಬಂದ್ಬಿಟ್ಟು ಎಲ್ಲ ಮುಂದೆ ಓಡೋಗ್ಬಿಟ್ರು. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ, ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು. ಜೀವನದಲ್ಲಿ ನನ್ನ ಮೇಲೆ ನನಗೆ ಚಿಕಿತ್ಸೆ ಬರುತ್ತರ ಮಾಡ್ಬಿಟ್ರಲ್ರು ಪಾಪಿಗಳ. ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ, ಅದಕ್ಕೆ ಓಡೋಗ್ಬಿಟ್ರಿ. ನನ್ನ ಚಪ್ಪಲಿ ಹೇಳ್ಬಿಟ್ಟೆ, ಅದು ಎಷ್ಟು ಕಿಲೋಮೀಟರ್ ಹಿಂದೆ ಬಿದ್ದೋಗಿದ್ಯೋ. ಇಲ್ಲಿ ಆ್ಯಕ್ಚುಲಿ ಗೊತ್ತಿರೋ ಸುಪ್ರೀತ್ ಫೋಟೋಗ್ರಫಿ ಇರೋದು. ಸೊ ನೋಡಿ, ಇವರೇ ಸುಪ್ರೀತ್ ಫೋಟೋಗ್ರಫಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಈಗ ಬನ್ನಿ ಹೋಗೋಣ ಮೇಕೆ. ಫಾರ್ವರ್ಡ್ ಮಾಡೋ. ನಿಲ್ಸು. ಬ್ಯಾಕ್ ಬಾ. ಪ್ಲೇ. ಸೊ ಗೈಸ್, ಮುಯಿ ಕೊಟ್ಟೆ. ಹುಡುಗಂಗೆ ಮೊಬೈಲ್ ಕೊಟ್ಟಿದ್ದೆ, ವೀಡಿಯೋ ಮಾಡೋದಿಲ್ಲ ನೋಡಬೇಕು. ಫಸ್ಟ್ ವೀಡಿಯೋ ಮಾಡೋದಿಲ್ಲ ನೋಡಬೇಕು. ಸೊ ಬನ್ನಿ, ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ವಿಜಯನ ಬೈಕ್ ಬಂದಿದ್ದು, ಬಟ್ ಅವಣ್ಣ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಅಂದರು. ಸೊ ಚೆನ್ನಾಗಿತ್ತು. ಇಬ್ಬರು ಥ್ಯಾಂಕ್ಸ್ ಅಂದರು. ಬನ್ನಿ ಹೋಗೋಣ. ಸೊ ಗೈಸ್, ಈಗ ಊಟಕ್ಕೆ ಬಂದಿದ್ವಿ. ಬನ್ನಿ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ. ಸೊ ಏನು ಅಂದರೆ ಎಲ್ಲ ಮೈ ಕೊಟ್ಟಿದ್ದೀನಿ. ಸೊ ಮೈ ಕೊಟ್ಟು ಊಟ ಮಾಡ್ಕೊಂಡು. ಸೊ ಈ ಬ್ಲಾಗ್ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಏನಲ್ಲ, ಬಟ್ ಕಮೆಂಟ್ ಹಾಕಿ ಏನನ್ನಿಸ್ತು ನಿಮ್ಮ ಅಭಿಪ್ರಾಯ ಅಂತ. ಸೊ ಬನ್ನಿ ಊಟ ಮಾಡ್ಕೊಂಡು ಹೊರಡೋಣ. ಎಲ್ಲ ಮ್ಯಾಚ್ ಹೊಡಿಯೋಕ್ಕಾಯ್ತದ? ಅಲ್ಲ, ಅಡ್ವರ್ಟೈಸ್ಮೆಂಟ್ ತಗೊಂಡು ಹೊಡಿಬೇಕು. ಎಲ್ಲ ಒಂದೇ ಅಲ್ವಲ್ಲ. ಈಗ ಒಂದ್ಸರಿ 100 ಹೊಡಿತಾನೆ. ಫಸ್ಟ್ ಆರೆಂಜ್ ಕ್ಯಾಪ್ ಇದ್ದ ಫಸ್ಟ್ 4 ಮ್ಯಾಚಲ್ಲಿ. ಆರೆಂಜ್ ಕ್ಯಾಪಲ್ಲಿ ತಗೊಂಡ್ಸುತ್ತೂ ನೋಡ್ತಿರೋ ಎಲ್ಲ ಕಪ್ಪ ಅದೇನು ಈ ಹೊಸತಿ ಹೊಡೆದಲ್ಲ ಸಾಕು ಬಿಡೋದು. ಹೊಸತಿ ಅವನು ಇಲ್ವೇ ಇರ್ತೀವಲ್ಲ. ಅಲ್ಲ, ಅವನು ಒಟ್ಟು ಆಡ್ದ ತಾನೆ. ಆಡ್ದ, ಅದೇ ಮಾಮೂಲಿ ಬ್ಯಾಟ್ಸ್ಮನ್ ಆಡ್ದ. ಅವನು ರೈತಲ್ಲಿದ್ದಾಗ ಹೊಡಿದೇ ಇದ್ದ ನಾನು. ಆದ್ರೆ ನಮ್ಮೂರವರು 4 ಜನ ಇಬ್ಬರು ಏನೋ ಒಟ್ಟಿನ ಕಪ್ ಗೆದ್ದಿಲ್ಲ ಅಂತ ಕಪ್ ಗೆದ್ದು ಸಾಕು. ಆದ್ರೆ ಅವ್ನು ಫೀಲ್ಡಿಂಗ್ ಹೆಂಗೆ ಮಾಡ್ತಾನೆ, ಬ್ಯಾಟಿಂಗ್ ಹೆಂಗೆ ಮಾಡ್ತಾನೆ. ನೀನು ಯಾರು ಸಪೋರ್ಟು? ಬೇಜಾರಾಗೋದಷ್ಟೇ. ಬಾ, ಇವತ್ತು ಗೆಲ್ತಾರೆ ನೋಡೋಣ. ಇವತ್ತು ಹೊಡಿತಾನೆ 100 ನಿಜವಾಗ್ಲು ಹೊಡಿತಾನ. ನೀನು ಹೇಳು, ಹೊಡಿಯಲ್ವಾ? ಹೆಸರು ಮಾಡ್ಕೊಳ್ಳೋದಕ್ಕ ದುಡ್ಡು ಮಾಡ್ಕೊಳ್ಳೋದಕ್ಕ ಅಷ್ಟೇ. ಹಂಗೆ ಆಮೇಲೆ ಸುಮ್ಮನೆ ಆಗೋಯ್ತಾರೆ. ಸುಮ್ಮನೆ ವಿಜಯ್ ದಳಪತಿ ಅವರ ಎಲೆಕ್ಷನ್ ನಿಂತ್ಕೊಂಡು ಗೆದ್ಬಿಟ್ಟು ನಿಂತ್ಕೊಳ್ಬೇಕಷ್ಟೇ. ಇವ್ರು ನೀನು ನಿಂತ್ಕೋತಾನಂತಲ್ಲ ಬೆಂಗಳೂರಲ್ಲಿ ಎಲೆಕ್ಷನ್ಗೆ ಓಟ್ ಹಾಕಿ ಅವ್ನಿಗೆ ಓದ್ಕೊಳ್ಳಿ. ನಮ್ಮ ಬಾಸ್ ಬಂದ್ಬಿಟ್ಟು ಹಂಗೆ ಆಗೋದು. ಡಿ ಬಾಸ್ ನಿಂತ್ಕೋತಾನಂತಾರ ಮಂಡ್ಯದಲ್ಲಿ. ಅವನಿಗೆ ಮಂಡ್ಯದಲ್ಲ, ಅವನು ಸಪೋರ್ಟ್ ಫುಲ್ಲು CM.
ಕರ್ನಾಟಕ ಪೂರ್ತಿ. ಊರಿನಿಂದ ರಜಾಕಿ ಅಂತ ಕರ್ತ ಉಪೇಂದ್ರ ಏ ಈಗ ಬರ್ತಾನೆ, ಜೈಲಿಂದ ಬಂದು ಕಟ್ತಾನೆ ಅವನೇ ಡಿ ಬಾಸ್ ಪಕ್ಷ ಅಂತ. ಇವತ್ತು ಈ ಬ್ಲಾಗ್. ಸೊ ಊಟಕ್ಕೆ ಬಂದಿದ್ದೀನಿ. ಸೊ ಊಟ ಆದಮೇಲೆ ಸಿಗೋಣ. ಬಾಯ್ ಬಾಯ್ ಮಾಡೋಣ. ವೀಡಿಯೋ ಮಾಡ್ತೀನಿ, ಬಾಯ್ ಮಾಡೋಣ. ಬಾಯ್. ನೋಡಿ ಗೈಸ್, ಡಿ ಬಾಸ್ ಅಂತ ಹಾಕಿಸ್ಕೊಂಡಿದ್ದಾರೆ ಇವರು. ಎಷ್ಟನೇ ವರ್ಷದಲ್ಲಿ ಹಾಕೊಂಡಿದ್ದು? ಎಷ್ಟು ವರ್ಷ ಆಯಿತು? 10 ವರ್ಷ ಆಯ್ತು. 10 ವರ್ಷ ಆಯಿತು ಗೈಸ್ ಇವ್ರು ಹಾಕ್ಸ್ಕೊಂಡು. ಸೊ ಪಕ್ಕ ಡಿ ಬಾಸ್ ಅಭಿಮಾನಿ. ನಮ್ಮ ಪ್ರಾಣ ಏನಂತೀರಾ ಈಗ ಜೈಲ್ಗೆ ಹೋಗಿರೋದು ನೋಡಿ? ಜೈಲು ಹೋಗಿ ಏನು ಮಾಡೋದು? ಯಾವತ್ತಿದ್ರು ನನ್ನ ಜೀವ ಬಂದೇ ಬರ್ತದೆ ಜಾಸ್ತಿ. ಆಚೆಗೆ ಬರ್ತಾರೆ. ಸೊ ನೋಡಿ ಗೈಸ್, ಡಿ ಬಾಸ್ ಅಭಿಮಾನಿ. ಸೊ ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಆದಷ್ಟು ಬೇಗ ಬರಲಿ ಅಂತ ನಾವು ಅವ್ರನ್ನ ಕೇಳ್ಕೊಳ್ಳೋಣ ದೇವ್ರ ಹತ್ರ. ಬೇಗ ಬರಲಿ ಪಕ್ಷಕ್ಕೆ. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಓಕೆ ಗೈಸ್, ಸೊ ಇದಾಗಿತ್ತು ನನ್ನ ಬ್ಲಾಗ್. ವಿಡಿಯೋ ಮಾಡ್ತೀನಿ, ಬಿಟ್ಟದೆಲ್ಲ ಹಾಕಲ್ಲ. ಸೊ ಚೆನ್ನಾಗಿ ಬೆಡಿಂಗ್ ಮಾಡ್ಕೊಂಡು ಸೊ ಗೈಸ್, ಪೂರಿ ಹಾಕೋರೆ ಪೂರಿ ತಿನ್ನೋಣ. ಸೈಡ್ಸ್ ಎಲ್ಲ ಖಾಲಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಹಾಕ್ತಾರೆ ಹೇಳ್ತೀನಿ. ಸೊ ಗೈಸ್ ಬನ್ನಿ, ಈಗ ಗೀ ರೈಸ್ ಹಾಕೊಂಡು ತಿನ್ನೋಣ. ಸೊ ಗೈಸ್, ಅನ್ನ ಹಾಕೋರೆ, ಸಾಂಬಾರು ಬೇಡ, ಮೊಸರು ತಿನ್ಬಿಟ್ಟು. ಸೊ ತಾಂಬ್ರಾಣಿ ಇಸ್ಕೊಂಡಿದ್ದೀನಿ, ಉಣ್ಬಿಟ್ಟು ಹೋಯ್ತು ಥರನ. ಸೊ ಗೈಸ್, ಈಗ ಊಟ ಆಯಿತು. ಅಣ್ಣ ಬರೋದಾ? ಬಾಯ್ ಮಾಡ್ಬಿಡು, ಹೋಯ್ತೀನಿ. ನಮಗೆ ಮಾಡೋಣ. ಬಾಯ್. ಬನ್ನಿ ಹೋಗೋಣ. ಸೋತು ಆಚೋಗಿ ಸಿಗ್ತೀನಿ. ಪಕ್ಕ ಎಂಜಾಯ್ಮೆಂಟ್ ಮಾಡಿದ್ದೀರಾ ಅಂತ ನಾನು 100% ಎಂಜಾಯ್ಮೆಂಟ್ ಮಾಡಿರ್ತೀರಾ. ಸೊ ಇದೇ ಥರ ಬ್ಲಾಗ್ ಬೇಕು ಅಂದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ನಿಮ್ಗೆ ಯಾವ ಬ್ಲಾಗ್ ಬೇಕು ಅದೇ ಮಾಡಿ. ಸೊ ಬೇಕಾದ್ರೆ ನೆಕ್ಸ್ಟ್ ಒಂದು ಬ್ಲಾಗ್ ಮಾಡ್ಬೋದು. ನಾನು ಹೇಳೋದು ನೀವು ಕಮೆಂಟ್ ಹಾಕಿ. ಸೊ ಈಗ ನನಗೋಗಿ ವಿಡಿಯೋ ಎಡಿಟ್ ಮಾಡೋಕೆ ಮಾಡ್ತೀನಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಸೊ ನಿಮ್ಗೆ ಇಷ್ಟ ಆಗಿದ್ದು ನೀವು ಮಾಡಿ.